ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಸ್ ವ್ಲಾಗ್ಸ್. 1-2 ಡೇಸ್ ಆದಮೇಲೆ ಮತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನಂಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ. ಇವಾಗಲೂ ಕೂಡ ವಾಯ್ಸ್ ಹಂಗೆ ಇದೆ. ಈ ಇಂಪಾದ ಧ್ವನಿ ನಿಮ್ಗೆ ಕೇಳೋಕ್ಕೆ ಕಷ್ಟ ಆಗ್ತಿರ್ಬೋದು, ಬಟ್ ಸ್ಟಿಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಬಂದು ನಾನು ಕಾಲೇಜಲ್ಲಿ ಅಲುಮ್ನಿ ಮೀಟ್ ಇದೆ. ಸೊ ಇವತ್ತು ಇಟ್ಸ್ ಲೈಕ್ ಗೆಟ್ ಟುಗೆದರ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲ ನನ್ನ ಸೀನಿಯರ್ಸ್ ಜೂನಿಯರ್ಸ್ ಎಲ್ಲರೂ ನೋಡ್ಬೋದು. ಸೊ ಎಲ್ಲರೂ ಮೀಟ್ ಆಗ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲರೂ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ನಿಮಗೂ ತೋರಿಸ್ತೀನಿ, ಬನ್ನಿ ನನ್ನ ಕಾಲೇಜ್ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲರೂ. ಆ್ಯಂಡ್ ನಾನು ಬಂದುಬಿಟ್ಟು ಗ್ರೀನ್ ಕಲರ್ ಈ ಅಟೈರಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಸ್ವಲ್ಪ ಕೋಲ್ಡ್ ಆಗಿದ್ದು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ವಾಯ್ಸ್ ಕಂಪ್ಲೀಟ್ಲಿ ಹೋಗ್ಬಿಟ್ಟಿದೆ. ಸೊ ಆ ಪ್ರಾಬ್ಲಮ್ ಇದೆ. ಇವಾಗಲೂ ಕೂಡ ಹಂಗೇ ಇದೆ, ಕಂಪ್ಲೀಟಾಗಿ ಕ್ಯೂರ್ ಆಗಿಲ್ಲ. ಸೊ ಹಾಗೆ ನಾನು ರೆಡಿ ಆಗೋದು ಕೂಡ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ಹಾಯ್ ಗಾಯ್ಸ್, ನಾನು ನನ್ನ ಫ್ರೆಂಡ್ ಮನೇಲಿದ್ದೀನಿ. ಲಾಂಗ್ ಮಾಡ್ತೀನಿ ಇಲ್ಲ, ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಇಲ್ಲೇ ರೆಡಿಯಾಗಿ ಹೋಗೋಣ ಅಂತ ಬಂದಿದ್ದೀನಿ. ಹಾಂ, ಇವರು ಬಿರಿಯಾನಿ ಮಾಡಿಸಿಡು ಅಂದರೆ ಪುಳಿಯೋಗರೆ ಕೊಟ್ಟಿದ್ದಾರೆ ತಿನ್ನೋಕ್ಕೆ. ನೋಡಿ ಇಲ್ಲ, ನನಗೆ ಬಿರಿಯಾನಿ ಮಾಡಿಸ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾನು ಬಂದಿದ್ದು. ಆದರೆ ಇಲ್ಲಿ ನೋಡಿದ್ರೆ ಪುಳಿಯೋಗರೆ ಮಾಡಿ ಇವಾಗ ಪುಳಿಯೋಗರೆ ತಿನ್ನು ಅಂತ ಕೊಡ್ತೀನಿ. ಇಲ್ಲಿ ತೋರಿಸ್ತೀನಿ ಬಿದೋಗುತ್ತೆ. ನಿಮ್ಮ ಮೊಬೈಲೇ ಬಿದೋಗುತ್ತೆ. ಗೈಸ್, ನಾನು ರೆಡಿ. ಇಷ್ಟೇ ನೋಡಿ, ಇಷ್ಟೇ. ನಾನು ಏನು ಐಲೈನರ್ ಏನು ಹಾಕಿ ಫೋನ್ ನೋಡಿದಾಗೂ ನಾನೇನು ಹೇಳಲ್ಲ, ಬೇಜಾರಾಗುತ್ತೆ. ಬಟ್ ನಾನೇನು ಹೇಳಕ್ ಹೋಗಲ್ಲ. ಎಸ್ ಗೈಸ್, ಓಕೆ ಡನ್. ನಾನು ರೆಡಿ ಆದೆ. ಸೊ ಇವಾಗ ಹೋಗಬೇಕು. ಹಾಗೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ಇವಳೆ ಒಂದು ಶೋರ್ ಲೈಟ್ ಆಗಿನೂ ಒಂದು ಶೋರ್ ಮೇಕಪ್ ಮಾಡಿದ್ಲು. ಆಯಿತು, ನಾಟ್ ಮೇಕಪ್. ಇದೇ ನನ್ನ ಡ್ರೆಸ್, ಗ್ರೀನ್ ಕಲರ್. ಹಾಯ್ ಗಾಯ್ಸ್, ನಾವಿದ್ದೀವಿ ಕಾಲೇಜ್ ಹತ್ರ. ಏನು ಇವನ್ ನನ್ನ ವಾಯ್ಸಿಗೆ ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೋಬೇಕು ನನ್ನ ಧ್ವನಿನ. ಅವರು ಸೀನಿಯರ್ ಅಂದ್ರೆ ಇವ್ರು ಸೀನಿಯರ್ ತರ ಇಲ್ಲ ತಾನೇ. ಮೋಹನ್ ಮೋಹನ್ ಅಲ್ಲ. ಹೆಂಗಿದೆ MBA? ನನ್ನ ಬ್ಲಾಗಲ್ಲಿ ಬರ್ತೀಯ ನೀನು? ನೋಡಿ, ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ವ್ಲಾಗ್. ಅವ್ರ ವಾಯ್ಸ್ ಇಲ್ಲ, ಸೊ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇವತ್ತು. ನನ್ನ ಹೆಸರು ಕನಕ್ಷ ಅಂತ. ನಾನು ಅವ್ರ ಕಾಲೇಜ್ ಫ್ರೆಂಡು. ಬೇರೆ ಆ ಥರ ಅಲ್ಲ, ಬಟ್ ವೆರಿ ಕ್ಲೋಸ್ ಟು ಮೀ, ವೆರಿ ಕ್ಲೋಸ್ ಟು ಮೀ. ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್, ಲೈಕ್ ಅ ಫ್ಯಾಮಿಲಿ. ಓಕೆ, ಈಗ ನಾವೆಲ್ಲರೂ ನಮ್ಮ ಕಾಲೇಜ್ ಅಲುಮ್ನಿ ಮೀಟಿಂಗ್ ಮಾಡಿದ್ವಿ. ವಾತಾವರಣ ಜನನೇ ಇಲ್ಲ. ಯಾರ್ಯಾರು ಸಮ್ಮಿಲನ ಮಿಸ್ ಮಾಡ್ಕೊಂಡಿದಾರೋ ಅವ್ರು ನನ್ನ ಬ್ಲಾಗಲ್ಲಿ ನೋಡ್ಬೋದು. ಅದೇ ಯಾರ್ಯಾರು ಮಿಸ್ ಮಾಡ್ಕೊಂಡಿದಾರೋ ಅವ್ರು ನನ್ನ ಬ್ಲಾಗಲ್ಲಿ ನೋಡ್ಬೋದು ಅಂತೀನಿ.
ಮಾಡ್ಬೋದಾ? ಸ್ವಲ್ಪ ನೀಟಾಗಿ ಯಾ ಶೋರ್. ಓ ಹಂಗ ಇವ್ರು ಇಲ್ಲೇ ಡ್ಯಾನ್ಸ್ ಆಡ್ತಾರೆ ನೋಡು ಅವ್ರ ಯೂನಿಟಿ ಹೆಂಗಿದೆ ಅಂತ. ಇಂದಶ್ರೀ ಬಂದಿದ್ದಾಳ. ತೆಗ್ದೆ ಫುಲ್ ಝೂಮ್ ಹಾಕ್ಬಿಟ್ಟಿದೀನಿ. ನನ್ನ ಬ್ಲಾಗಲ್ಲಿ ಬರುತ್ತೆ ಓಕೆನಾ? ಏನಂತ ಇನ್ಸಲ್ಟ್ ಮಾಡಿದೆ ಎಲ್ಲ ಮಾಡಿ ನನ್ನ ವಾಯ್ಸ್ ಹೋಗಿರೋದಕ್ಕೆ ವಿಡಿಯೋ ಮಾಡಿ ಅಂದ್ರೆ ಇವ್ರು ತುಂಬಾ ಟೈಮ್ ತಗೊಂಡ್ರು, ಅದಕ್ಕೆ ನಾನೇ ಮಾಡ್ತಿದ್ದೀನಿ. ಎಸ್ ಏನೋ ಇವೆಂಟ್. ಓಕೆ ಹಾಯ್ ಗಾಯ್ಸ್. ಏನು ಹೇಳಿ ಹಾಯ್ ಗಾಯ್ಸ್. ಹೇಮಶ್ರೀ ಫುಲ್ಲು ಎಲ್ಲರೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಹೇಮಶ್ರೀ ಚಾನಲಲ್ಲಿ ನಾನು ಬಂದಿದ್ದೀನಿ, ಅದು ಏನನ್ಬೋದು ನನ್ನ ಪುಣ್ಯ. ಹೇಮಶ್ರೀ ಅವ್ರ ಚಾನಲಲ್ಲಿ ನಾನು ಬಂದಿರೋದು ನನ್ನ ಪುಣ್ಯ. ಯಾಕೆಂತಂದರೆ ಸೇಮ್ ನಾನು ಪುಣ್ಯ ಮಾಡಿದ್ದೆ, ಅವರನ್ನು ಪುಣ್ಯ. ಮಿಸ್ಟೇಕ್ ಏನಂತ ಮುಗೀತು. ಫಂಕ್ಷನ್ ಏನಿರಲಿಲ್ಲ, ಸಂಜೆ 5 o'clock ಆಯಿತು. ಬಟ್ ನಾವು ಬಂದು 6 o'clock 6:30 ಆಗಿತ್ತು. ಆ್ಯಂಡ್ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ಮತ್ತು ಇವೆಂಟ್ ನಡೀತಾ ಇತ್ತು. ಅದು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ. ಇಷ್ಟೇ ನಡೆದಿದ್ದು. ಮುಗೀತು. ಅಲ್ಲಿ ಫುಲ್ ತುಂಬ ನಾನು ನೋಡಲಿ ಅಂತ ಹೋಗ್ತಿದ್ದೆ ಕೆಳಗಡೆ. ಅಲ್ಲ ಏಣಿ ಹಾಕಿದ್ರೆ ಇನ್ನೂ ಈಸಿ ಆಗುತ್ತೆ ಹತ್ತಕ್ಕೆ. ಹತ್ರನೇ ತಾನೆ. ಸೊ ಗೈಸ್ ಇವಾಗ ಮನೆಗೆ ಹೋಗ್ಬೇಕು. ನನಗೋಸ್ಕರ ಫ್ಲೈಟ್ ಕೂಡ ಬಾಯ್, ಮನೆಗೆ ಹೋಗು ಬಾಯ್. ಇಲ್ಲ ನನ್ನ ಫೋನ್. ಹಾಯ್ ಗೈಸ್, ಇದು ನಂದು ಕಾಲೇಜ್ ಅಲ್ಯೂಮಿನಿ ಮೀಟ್ ಎಲ್ಲ ಇತ್ತು ನಿನ್ನೆ. ಸೊ ಎಲ್ಲ ಮುಗಿಸಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ಆ್ಯಕ್ಚುಲಿ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಒಂದು ಫ್ಯಾಮಿಲಿ ಫ್ರೆಂಡ್ ಒಬ್ರದ್ದು ಮದುವೆ ಇದೆ. ಸೊ ಹೋಗ್ತಾ ಇದ್ದೀನಿ. ಮದುವೆ ಇರೋದು ಆ್ಯಕ್ಚುಲಿ ನಾಳೆ. ನಾನು ಇವತ್ತು ಸಂಜೆ ಊರಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ ನಿಮಗೂ. ಹಾಯ್ ಗೈಸ್, ನಾನು ರಿಸೆಪ್ಷನ್ ಊಟ ತಿಂತಾ ಇದ್ದೀನಿ. ಲೇಟಾಗಿ ರೆಡಿಯಾಗಿ 9:30 ಬಂದಿದ್ದು ರಿಸೆಪ್ಷನ್ನಿಗೆ. ರೆಡಿಯಾಗಿ ಇವಾಗ ಊಟ 10 ಗಂಟೆಗೆ. ನಮ್ಮ ಮಾವ ನೋಡಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನಿನ್ನೆ ರಿಸೆಪ್ಷನ್ ಮುಗಿಸ್ಕೊಂಡ್ಬಂದು ಇಲ್ಲಿ ನಾನು ನಮ್ಮೂರಲ್ಲಿ ನಮ್ಮ ಮನೇಲಿದ್ದೀನಿ. ಸೊ ಕೂರ್ಗಲ್ಲಿದ್ದೀನಿ ನಾನು. ಇವಾಗ
ಎದ್ದೆ ಮಸ್ತಾಗಿದೆ ಹೊರಗಡೆ ಫುಲ್. ಓ ಗೈಸ್, ನಿನ್ನೆ ತುಂಬ ಲೇಟಾಗಿ ಹೋಗಿತ್ತು ನನ್ನ ರಿಸೆಪ್ಷನ್ ಹೋಗ್ಬೇಕಾದ್ರೆ. ಆ್ಯಕ್ಚುಲಿ ಬಸ್ಸಲ್ಲಿ ಹೋಗಿದ್ದು, ಸೊ ಆಲ್ಮೋಸ್ಟ್ 9:30 ಆಗಿತ್ತು. ಹೋಗಿ ಬೇಗ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಅಟೆಂಡ್ ಮಾಡಿಬಿಟ್ಟು ಮತ್ತೆ 11 o'clock ಇಲ್ಲಿ ಮನೆಗೆ ಬಂದೆ. ಆ್ಯಕ್ಚುಲಿ ಮದುವೆ ಬಂದು ನಮ್ಮ ಫ್ಯಾಮಿಲಿ ಫ್ರೆಂಡ್, ಅವರು ತುಂಬ ವರ್ಷದಿಂದ ಪರಿಚಯ. ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಮದುವೆ ಚೆನ್ನಾಗಿತ್ತು. ಇಲ್ಲಿ ನಿಮಗೆ ಆಚೆ ತೋರಿಸ್ತೀನಿ ನೋಡಿ, ಫುಲ್ ಫಾಗ್ ಮಸ್ತಾಗಿದೆ. ಹಾಯ್ ಗಾಯ್ಸ್, ನಾವಿವಾಗ ಮದುವೆಗೆ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂದರೆ, ನಾನು ಹಾಕ್ಕೊಂಡಿರೋ ಔಟ್ಫಿಟ್ ಬಂದು ನನ್ನ ಬರ್ಡೇ ಔಟ್ಫಿಟ್ ಇದು. ನನ್ನ ಬರ್ಡೇ ಇರೋದು ನಾಡಿದ್ದು 14th. ಅದು ನಾನು ಇವತ್ತು 10th ಹಾಕ್ತಾಯಿದ್ದೀನಿ. ಮತ್ತು ನನ್ನ ಬರ್ಡೇಗೂ ಇದನ್ನೇ ಹಾಕ್ತೇನೆ ಬಿಕಾಸ್ ತುಂಬ ಚೆನ್ನಾಗಿ ಹೊಂದಿದ್ದಾರೆ ಗಾಯ್ಸ್. ನಾನು ಫುಲ್ ತೋರಿಸ್ತೀನಿ ನಿಮಗೆ ನೋಡಿ ಗಾಯ್ಸ್. ನನ್ನ ಔಟ್ಫಿಟ್ ಫುಲ್ ಈ ರೀತಿ ಇದೆ. ಇದೇ ನನ್ನ ಬರ್ಡೇ ಔಟ್ಫಿಟ್ ಕೂಡ. ಆ್ಯಕ್ಚುಲಿ ನನ್ನ ಬರ್ಡೇಗಂತಲೇ ಇದು ಹೊಲಿಸಿರೋದು, ಬಟ್ ಇವಾಗ ಮದುವೆ ಇತ್ತಲ್ವ, ಸೊ ಇದನ್ನ ಇವಾಗಲೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಗೈಸ್. ಫುಲ್ಲು ಬಿಸಿಲು ಬಂದ್ಬಿಟ್ಟಿದೆ. ಇವಾಗ ನೀರು ಹೊಡಿತಾ ಇದ್ದಾರೆ ನಮ್ಮ ಮಾವ ಕಾಫಿಗೆ, ಬಿಕಾಸ್ ಈ ಟೈಮಲ್ಲಿ ನೀರು ಹೊಡೆದು ಆದಮೇಲೆ ಹೂವು ಬರುತ್ತೆ. ಫುಲ್ ಬಿಸಿಲು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾವು ಹೋಗ್ತೀವಿ. ನಾನು ಫುಲ್ ರೆಡಿ ಆಗಿದ್ದೀನಿ. ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಪ್ರಿಯಾಪಟ್ಟಣ. ಎಲ್ಲಿಗೆ? ಪ್ರಿಯಾವರ್ ತಾತ. ನಾವು ಎಲ್ಲಿದ್ದೀವಿ? ಮದುವೆಗೆ ಬಂದ್ವಿ ಇವಾಗ ತಾನೇ. ಇಲ್ಲಿ ನೋಡಿ ನಮ್ಮ ಆಂಟಿ. ನೋಡ ಆಂಟಿ, ಹಾಯ್ ಹೇಳು. ಫುಲ್ ಬಿಸಿಲು ಬಿಸಿಲು ಬಿಸಿಲು. ಇವಾಗ ಏನ್ನ ಅವ್ರು ತೆಗಿಯಲ್ಲ. ಅವ್ರು ನೋಡಿ 2 ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲಿ ಯಾರಿಗಾದ್ರೂ ಕೊಡ್ಬೇಕಷ್ಟೇ. ಆಂಟಿ ಇಷ್ಟು ಹೆಂಗ ಆಂಟಿ ತಿನ್ನೋದು? ಆಯ್ತು ಊಟ ಊಟ ಫ್ರೆಂಡ್ಸ್, ಊಟ ಎಲ್ಲ ಆಗಿ ಇವಾಗ ಮೇಲೆ ಬಂದ್ವಿ. ಇವಾಗ ನಾನು ವಾಪಸ್ ಇಲ್ಲಿಂದ ಬ್ಯಾಂಗ್ಳೂರು ಹೋಗ್ತೀನಿ ಡೈರೆಕ್ಟ್ ಅಷ್ಟೇ. ಮುಗಿತು. ಜೋಡಿ ಜೋಡಿ ಅನ್ನ ಝೂಮ್ ಮಾಡ್ತಾ ಇದ್ದೀನಿ ಅವ್ರಿಗೆ ಬರಲ್ಲ. ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ವಾಪಸ್ ಬ್ಯಾಂಗ್ಳೂರ್ ಹೋಗ್ತಿದ್ದೀನಿ. ಇವಾಗ ಮಧ್ಯಾಹ್ನ ಆಗಿದೆ, ಆಲ್ಮೋಸ್ಟ್ 2 o'clock. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್. ಬ್ಯಾಂಗ್ಳೂರಲ್ಲಿ ಸಿಗ್ತೀನಿ ನಿಮಗೆ.
ಸಖತ್ತು ಬಿಸಿಲು ಇಲ್ಲಿಂದ ನಾನು ಹೋಗ್ಬೇಕು ವಾಪಸ್. ಸೊ ನಾವು ಇವಾಗ ಇಲ್ಲಿರೋದು ಪಿರಿಯಾಪಟ್ಟಣ. ಇದು ಕೂರ್ಗಿಂದ ಆಚೆ ಮೈಸೂರಿಗೆ ಸೇರುತ್ತೆ. ನಮ್ಮ ಊರು ಬಂದು ಕೊಡಗು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ಫುಲ್ ಮಿಕ್ಸ್ ವ್ಲಾಗ್ ಆಗಿರುತ್ತೆ. ಮೊನ್ನೆ ಸಂಜೆ ನಾನು ನಮ್ಮ ಕಾಲೇಜ್ ಹೋಗಿದ್ದೆ ಅಲುಮ್ನಿ ಮೀಟ್. ಅದಾದಮೇಲೆ ಮತ್ತೆ ನೆಕ್ಸ್ಟ್ ನಾನು ರಿಸೆಪ್ಷನ್ಗೆ ಬಂದೆ. ಇವಾಗ ಮೊದಲೇ ಸೊ ಆಲ್ಮೋಸ್ಟ್ 1-2 ಡೇಸ್ ಮಿಕ್ಸ್ ಆಗಿದೆ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಫುಲ್ ಟಯರ್ಡ್ ಆಗಿದೆ. ಮತ್ತು ನಾನು ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ